ಈಗ ಮೊನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ರಹಸ್ಯ ಮಾತುಕತೆ. ದೇವೇಗೌಡರನ್ನು ಕೂಡ ಭೇಟಿಯಾಗಿದ್ದಾರೆ. ಅಪ್ಪ ನನಗೆ ಅದೆಲ್ಲ ಗೊತ್ತಿಲ್ಲ, ನೀವು ಅವ್ರ ಕೇಳಿ. ನಾನು ಅದ್ರ ಬಗ್ಗೆ ನಾನು ಆಗಲೇ ಹೇಳಿದ್ದೇನೆ. ಅವ್ರು ಮಾತಾಡಿದ್ನ ನಾನು ಹೆಂಗೆ, ನಾನು ಇನ್ನು ಅವ್ರು ನನ್ನ ಹತ್ರ ಬಂದು ಹೇಳೂ ಇಲ್ಲ ಈ ಥರ ಮಾತಾಡ್ಕೊಂಬಂದಿದ್ದೀವಿ ಅಂತ ನನಗೂ ಹೇಳಿಲ್ಲ, ಚೀಫ್ ಮಿನಿಸ್ಟರ್ಗೂ ಹೇಳಿಲ್ಲ, ಇಲ್ಲ ಪಕ್ಷದ ವಿಚಾರ ಏನಿಲ್ಲ. ಸೊ ಏನೋ ನ್ಯಾಷನಲ್ ಲೆವೆಲ್ ಕೆಲಸ ಏನಾದ್ರು ಇರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಏನೋ ಕೆಲಸ ಇರಬೇಕು, ಆ ದೃಷ್ಟಿಯಿಂದ ಅವ್ರಿಗೆ ಗೌರವ ಸಲ್ಲಿಸಕ್ಕಾರು ಹೋಗಿರ್ಬೋದು. ಈ ಭೇಟಿ ಹಲವು ವ್ಯಾಖ್ಯಾನಗಳನ್ನ ಮಾಡ್ತಾ ಇದೆ ರಾಜ್ಯದಲ್ಲಿ. ನೀವು ವ್ಯಾಖ್ಯಾನ ಮಾಡ್ತಾ ಇದೀರ ಅಷ್ಟೇ, ನಮ್ಗೇನು ವ್ಯಾಖ್ಯಾನ. ಥ್ಯಾಂಕ್ ಯು. ಈಗ ಮೊನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ರಹಸ್ಯ ಮಾತುಕತೆ. ದೇವೇಗೌಡರನ್ನು ಕೂಡ ಭೇಟಿಯಾಗಿದ್ದಾರೆ. ಅಪ್ಪ ನನಗೆ ಅದೆಲ್ಲ ಗೊತ್ತಿಲ್ಲ, ನೀವು ಅವ್ರ ಕೇಳಿ. ನಾನು ಅದ್ರ ಬಗ್ಗೆ ನಾನು ಆಗಲೇ ಹೇಳಿದ್ದೇನೆ. ಅವ್ರು ಮಾತಾಡಿದ್ನ ನಾನು ಹೆಂಗೆ, ನಾನು ಇನ್ನು ಅವ್ರು ನನ್ನ ಹತ್ರ ಬಂದು ಹೇಳೂ ಇಲ್ಲ ಈ ಥರ ಮಾತಾಡ್ಕೊಂಬಂದಿದ್ದೀವಿ ಅಂತ ನನಗೂ ಹೇಳಿಲ್ಲ, ಚೀಫ್ ಮಿನಿಸ್ಟರ್ಗೂ ಹೇಳಿಲ್ಲ, ಇಲ್ಲ ಪಕ್ಷದ ವಿಚಾರ ಏನಿಲ್ಲ. ಸೊ ಏನೋ ನ್ಯಾಷನಲ್ ಲೆವೆಲ್ ಕೆಲಸ ಏನಾದ್ರು ಇರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಏನೋ ಕೆಲಸ ಇರಬೇಕು, ಆ ದೃಷ್ಟಿಯಿಂದ ಅವ್ರಿಗೆ ಗೌರವ ಸಲ್ಲಿಸಕ್ಕಾರು ಹೋಗಿರ್ಬೋದು. ಈ ಭೇಟಿ ಹಲವು ವ್ಯಾಖ್ಯಾನಗಳನ್ನ ಮಾಡ್ತಾ ಇದೆ ರಾಜ್ಯದಲ್ಲಿ. ನೀವು ವ್ಯಾಖ್ಯಾನ ಮಾಡ್ತಾ ಇದೀರ ಅಷ್ಟೇ, ನಮ್ಗೇನು ವ್ಯಾಖ್ಯಾನ. ಥ್ಯಾಂಕ್ ಯು.